ಛೇ, ಒಂದು ಕಾಲದಾಗ ಸಿದ್ಧಾರ್ಥನ ಕಾರ್ ಇದ್ದಾಗ ಅವ ಹೊಸ ಕಾರ್ ತೊಗೊಂಡಿದ್ದ. ನಾನು ಇಬ್ಬರು ಬಾಜೂಕ ಕುತ್ಕೊಂಡು ಹೋಗಿದ್ವಿ. ಈ ಫ್ರಂಟ್ ಸೀಟ್ ಯಾವಾಗಲೂ ನಿನಗೆ ಅಂತ ಹೇಳಿದ್ದ. ಆದ್ರೆ 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 ಇವತ್ತು ಆ ಫ್ರಂಟ್ ಸೀಟ್ ಒಳಗೆ ಈ ಪೂಜಾ ಕುಂಡ್ರು ಅದೃಷ್ಟ ಮಾಡ್ಯಾಳ. ಇಲ್ಲ ಇಲ್ಲ, ಆದಷ್ಟು ಬೇಗ ಸಿದ್ಧಾರ್ಥನ ಮನಸ್ಸೊಳಗೆ ಜಾಗ ತಗೊಳ್ಳಕ ಬೇಕು. ಸಿದ್ಧಾರ್ಥನ ಮನಸ್ಸೊಳಗಾತು, ಈ ಕಾರ್ ಒಳಗಾತು ಫ್ರಂಟ್ ಸೀಟು ನಂದೇ ಆಗಿರ್ಬೇಕು, ನಂದೇ ಆಗಿರಬೇಕು. ಇಷ್ಟು ಮೇರಿದ ನನಗೆ ನೋಡೋಕ್ಕಾಗುತ್ತೆ, ನನಗೆ ಮಾತ್ರ ನೋಡೋಕ್ಕಾಗುತ್ತೆ. ರೀ, ಈ ಸಾಡಿ ಯಾವಾಗ ತಗೊಂಡಿದ್ದು ನಿಮಗೆ ಗೊತ್ತಾ? ನನಗೆ ಗೊತ್ತಿರದೆ ಏನು ಪೂಜಾ? ಹಾಂ, ನಾನು ಕೊಡ್ಸಿದ್ದಲ್ಲ ನಾ ಈ ಸಾಡಿ ಹಿಂಗೆ. ನಿಜವಾಗ್ಲು ನಿಮಗೆ ನೆನಪಾಯ್ತಾ ಈ ಸಾಡಿ ನಂಗೆ ಕೊಡ್ಸಿದ್ದು ನೀವು? ಹಾಂ, ಅದೇ ನಂದು ನಿಂದು ಎಂಗೇಜ್ಮೆಂಟ್ ಫಿಕ್ಸ್ ಆದಮೇಲೆ ಒಂದಿಷ್ಟು ಶಾಪಿಂಗ್ ಕರ್ಕೊಂಡು ಹೋಗಿದ್ವಲ್ಲ, ಅವತ್ತು ಎಲ್ಲ ಟ್ರೆಡಿಷ್ನಲ್ ತೊಗೊಂಡು ಒಂದು ಪಾರ್ಟಿ ವೇರ್ ತೊಗೊ ಅಂತ ಹೇಳಿದ್ನಲ್ಲ, ಅವಾಗ ತೊಗೊಂಡಿದ್ದು ಸಾಡಿ ಹೌದಿಲ್ಲಿದೆ? ವಾವ್ ರೀ, ನೀವಿಷ್ಟು ದೊಡ್ಡ ಬಿಸ್ನೆಸ್ ಮನ್ನು, ಇಷ್ಟೆಲ್ಲ ಕೆಲಸ ಇರ್ತೈತಿ, ಇಷ್ಟೆಲ್ಲದ್ರೊಳಗೂ ಹೆಂಡತಿ ಯಾವ ಸೀರೆ ಕೊಡ್ಸೇನಿ ಯಾವ ಸೀರೆ ಬಿಟ್ಟೇನಿ ಅನ್ನೋದು ನೆನಪೈತಲ್ಲ. ನಿಜಕ್ಕೂ ನಿಜಕ್ಕೂ ನಂಗೆ ಭಾಳ ಖುಷಿ ಆಯ್ತು ರೀ. ಇರಬಹುದು, ನೀ ಹೇಳ್ತೀರಾ ಕರೆನೇ ಇರ್ಬೋದು ಪೂಜಾ. ದೊಡ್ಡ ಮನುಷ್ಯನೂ ಆಗಿರ್ಬೋದು, ದೊಡ್ಡ ಬಿಸ್ನೆಸ್ಸು ಆಗಿರ್ಬೋದು, ಆದರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಫ್ಯಾಮಿಲಿ, ಹೆಂಡತಿ, ಮಕ್ಕಳು, ಅಪ್ಪ ಅವ್ವ, ಇದ್ರ ಎಲ್ಲರಿಗಿಂತ ಇಂಪಾರ್ಟೆಂಟ್ ಫ್ಯಾಮಿಲಿನೇ ಇಂಪಾರ್ಟೆಂಟ್ ಅಲ್ಲ. ನಿಮ್ಗಿಂತ ಹೆಚ್ಚಿಂದ ಏನೈತಿ? ನಾ ಎಷ್ಟೆಲ್ಲ ದುಡ್ಯಾಕತ್ತಿದ್ದು ಮಾಡಾಕತ್ತಿದ್ರು ಎಲ್ಲ ನಿಮಗೋಸ್ಕರನಲ್ಲ, ಹೌದಿಲ್ಲೋ? ನಿಮ್ಮ ಈ ಗುಣನ ರೀ ನಂಗೆ ಇಷ್ಟ ಆಗೋದು. ಎಲ್ಲರೂ ಎಷ್ಟು ದಿನ ಕೇಳ್ತಿದ್ರು ಗೊತ್ತಾ ಪೂಜಾ, ಮದ್ವೆ ಅಂದ್ರು ಭಾಳ ಸಿಂಪಲ್ಲಾಗಿ ಆದಿ, ರಿಸೆಪ್ಷನ್ ಕೂಡ ಮಾಡ್ಕೊಲಿಲ್ಲ ನೀನು. ಮನ್ಯಾಗೂ ರಿಸೆಪ್ಷನ್ ಮಾಡ್ತೀವಿ ಅಂದಿಪ್ಪ, ರಿಸೆಪ್ಷನ್ ಮಾಡ್ತೀವಿ ಅಂಥೇಳಿ ಸುದ್ದಿನ ತೆಗಾತಿಲ್ಲ. ಇನ್ನು ಅವಾಗೇ ಹೇಳ್ಬೇಕಾಗೈತೆ ರಿಸೆಪ್ಷನ್ ಯಾವಾಗ ಅಂಥೇಳಿ. ಎಲ್ಲರೂ ಫ್ರೆಂಡ್ಸ್ ಎಲ್ಲ ಕೇಳಾಕತ್ಬಿಟ್ರು ಪೂಜಾ, ರಿಸೆಪ್ಷನ್ಗೂ ಗ್ರ್ಯಾಂಡಾಗಿ ಮಾಡ್ಕೊಲಿಲ್ಲ, ಮದ್ವೆನೂ ಗ್ರ್ಯಾಂಡಾಗಿ ಮಾಡ್ಕೊಲಿಲ್ಲ, ನಿನ್ನ ಮಿಸ್ಸಸ್ ನಾವು ಯಾರೂ ನೋಡೇ ಇಲ್ಲ ಅಂಥೇಳಿ. ಅದಕ್ಕೆ ನಿನ್ನ ಎಲ್ಲ ಫಂಕ್ಷನ್ಗೂ ಕರ್ಕೊಂಡು ಹೋಗ್ಬೇಕಿನ್ನ. ಅವ್ರು ನೋಡೋ ಸಂಬಂಧ ನೀನು ಕರ್ಕೊಂಡು ಹೋಗ್ಬೇಕಾಗಿತ್ತು ಪೂಜಾನ ಈಗ. ಅದಕ್ಕೆ ನಾನು ಎಲ್ಲರೂ ಫೋನ್ ಮಾಡಿದ ತಕ್ಷಣ ನನ್ನ ಫ್ರೆಂಡ್ಸ್ ಯಾರಾಗಲಿ, ನೀನು ಹೆಂಡತಿ ಕರ್ಕೊಂಬಪ್ಪ ಮೊದಲು ಅಂತಾರೀಗ. ಹಂಗೆ ಆಗೈತೆ ನೋಡ್ರಿ, ಈಗ ಪರಿಸ್ಥಿತಿನೇ ಹಂಗೆ ಆಗ್ಬಿಟ್ಟೈತೆ ನಮ್ದು. ಇಷ್ಟೆಲ್ಲ ಇದ್ದು ಚೆಂದಾಗಿ ಮದುವೆ ಆಗಲಿಲ್ಲ, ಸಿಂಪಲ್ಲಾಗಿ ಆಗೋದಾಯ್ತು. ಮದ್ವೆ ಹೆಂಗಾದ್ರೇನು ಪೂಜಾ, ಜೀವನ ಹೆಂಗೆ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ? ಅದು ನಿಜ. ಛೇ, ಏನಿವ ಸಿದ್ಧಾರ್ಥ ನಾ ಕಾರ್ನ್ಯಾಗ ಅದೇನು ಅನ್ನೋದು ನೆನಪಿಲ್ಲ. ಅವ್ನ ಹೆಂಡತಿ ಜೊತೆ ಕುಲು ಅಂತ ಮಾತಾಡ್ಕೊಂಡದಾನ. ನಾನೇ ಏನಾರ ಮಾಡಿ ಮಾತಾಡಿಸ್ಬೇಕಾ, ಇಲ್ಲ ಅಂದ್ರೆ ಬರೀ ಈಕಿ ಜೊತೆ ಮಾತಾಡ್ಕೊಂಡು ಕೂತ್ಬಿಡ್ತಾರಮ್ಮ. ಸಿದ್ಧಾರ್ಥ್, ಈಗ ಹೋಗ್ತಿರೋ ಫಂಕ್ಷನ್ ಯಾರ್ದು? ಈಕಿ ಊರ್ದು ಬಿಡ್ತಾನ ನನಗೆ, ನನ್ನ ಗಂಡ ನನ್ನ ಜೊತೆ ಮಾತಾಡೋದು ನೋಡಿ. ಇನ್ನು ಈಕಿ ಮಾತಾಡ್ಬೇಕು. ನೀನು ಮಾತಾಡೋದು ಬಿಟ್ರ ಅಲ್ಲ ನೀನು ಸಿದ್ಧಾರ್ಥನ ಜೊತೆ ಮಾತಾಡೋದು. ಅದ ಸಾಕ್ಷಿ, ಅದು ರೀ, ನೀವು ಆರಾಮ್ಸೆ ಡ್ರೈವಿಂಗ್ ಮಾಡಿರಿ, ನಾನು ಎಲ್ಲ ಹೇಳ್ತೀನಿ ಸಾಕ್ಷಿಗೆ. ಸಾಕ್ಷಿ, ಇದು ನಮ್ಮ ಯಜಮಾನ್ರ ಭಾಳ ಭಾಳ ಕಾಸ ದೋಸ್ತ ಸತೀಶ್ ಅಂತೇಳಿ ಅವ್ರ ಮಗಳದು ಬರ್ತಡೆ. ಏನಕ್ಕೆ ನಾ ಮಾತಾಡ್ತಿದ್ದು ಸಿದ್ಧಾರ್ಥನ ಜೊತೆ, ಈಕೆ ನೋಡಕ್ಕೆ ಮಾತಾಡ್ತಾಳ? ಗಪ್ಪ, ನಿನಗೆ ಗೊತ್ತಿಲ್ಲದ ಒಂದಿಷ್ಟು ಕ್ವಶನ್ ಕೇಳ್ತೀನಿ, ಆವಾಗ ಸಿದ್ಧಾರ್ಥ ಉತ್ತರ ಕೊಡ್ಬೇಕು. ಸಿದ್ಧಾರ್ಥ, ಅವಾಗ ನಾವು ಕಾಲೇಜ್ಗೆ ಹೋಗಿದ್ವಲ್ಲ, ಆಕೆ ಒಬ್ಬಾಕಿ ಫ್ರೆಂಡ್ ಇದ್ಲಲ್ಲ, ಯಾವಾಗಲೂ ನೀಕಿನ ಕಾಡಿಸಿದ್ದಿ ನೋಡು. ಮಿಟಕಲಾಡಿ, ನನಗೆ ಗೊತ್ತಿದ್ದ ಸುದ್ದಿ ಆದ್ರೆ ನಾನು ಹೇಳ್ತೀನಿ ಅಂತೇಳಿ ನನಗೆ ಗೊತ್ತಿಲ್ಲ ಸುದ್ದಿ ಕೇಳಕ್ಕೆ ಹೋಗಿಯಾ? ಮಾಡ್ತೀನಿ ಗಪ್ಪ. ಹಾಂ, ಆಕೆ ಇಕ್ಕಿದ್ಲಲ್ಲ ಲತಾ ಅಂತೇಳಿ, ಅಕ್ಕಿ ಎಲ್ಲ. ಹಾಂ, ಅದು ಬಿಡ ಸಾಕ್ಷಿ, ಹಳಿದನ್ನು ತೊಗೊಂಡು ಏನು ಮಾಡ್ತೀಯ? ಹೊಸದನ್ನು ಮಾತಾಡ. ನಾನು ಹಿಂಗೆ ಕೇಳ್ಬೇಕಂತಿದ್ದೆ, ನಿನ್ನ ಜೀವನ ಏನು ಎಜುಕೇಷನ್ ಆಗೈತೆ ನಿಂದ? ಆಮೇಲೆ ನಿಮ್ಮ ಅಪ್ಪ ಅವ್ವ ಏನು ಮಾಡ್ತಾರೋ? ಮುದೇವಿ, ನನಗೆ ಕೆಣಕೋಬೇಕಂತ ಬಂದಾಳ ಅಂತ ಕಾಣಿಸುತ್ತೆ ಇವತ್ತು ನೀನು. ಸಾಕ್ಷಿ, ನಿನ್ನೆ ಕೇಳಿತ್ತು ಏನು ಎಜುಕೇಷನ್ ಆಗೈತಿ, ನಿಮ್ಮ ಅಪ್ಪ ಅವ್ವ ಏನು ಮಾಡ್ತಾರೋ ಅಂತ. MBA ಆಗೈತಿ. ಅಪ್ಪ ಇಲ್ಲ, ಅವ್ವ ಅಲ್ಲೇ ಮನಾಲಿ ಒಳಗೆ ಕೆಲಸ ಮಾಡ್ತಾರೆ. ಓಹೋ, ಸಾರಿ, ನಿಮ್ಮ ಪಪ್ಪ ಇಲ್ಲದ ವಿಚಾರ ನಂಗೆ ಗೊತ್ತಿರಲ್ಲ. ಐ ಆಮ್ ಸೊ ಸಾರಿ. ಅದು ಬಿಡು, ನೀವು ಮನಾಲಿನ ಒಳಗೆ ಸೆಟಲ್ಡ್ ಆಗಿದ್ದ, ಇನ್ನು ನೀವು ಪ್ರಾಪರ ಮನಾಲಿನ? ಈಗ ನಾನು ಬಿಡು ಕಾಣಂಗಿಲ್ಲ ಇವತ್ತು. ಇಲ್ಲ, ಪ್ರಾಪರ್ ಏನು ಮನಾಲಿ ಅಲ್ಲ, ಇಲ್ಲೇ ನಮ್ಮದು
ನಾವು ನಮ್ಮಪ್ಪ ಕೆಲ್ಸಕ್ಕಂತ ಹೋಗಿ ಅಲ್ಲೇ ಸೆಟ್ಲ್ ಆಗಿದ್ದ. ನಮ್ಮಪ್ಪ ತೀರ್ಕೊಂಡ್ಮೇಲೆ ನಾವು ಅಲ್ಲೇ ಕೆಲಸ ಮಾಡ್ಕೊತ ಇದ್ಬಿಟ್ಟೆ. ಓಹೋ ಹೋ 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 ಹೋ. ಅದು ಸಾಕ್ಷಿ ಆ್ಯಕ್ಚುಲಿ ಸಾಕ್ಷಿಗೆ ಮದುವೆ ಆಗೈತಿ, ಮದುವಾಗಿ ಡೈವರ್ಸು ಆಗೈತಿ. ಏನು ಸಾಕ್ಷಿ ಅವ್ರಿಗೆ ಮದುವೆ ಆಗೈತಾ? ಓಹೋ ಡೈವರ್ಸು ಆಗೈತಾ? ಯಾಕೆ ಸಾಕ್ಷಿ? ಸಾರಿ ಕೇಳಬಾರ್ದೇನೋ, ಸುಮ್ಮನೆ ನೀ ನಮ್ಮ ಯಜಮಾನ್ರ ಫ್ರೆಂಡು, ನನಗೂ ಫ್ರೆಂಡು ಅಂತ ಕೇಳಾಕತ್ತೀನಿ. ಏಕೆ ಹುಡುಗ ಚಲೋ ಇರಲಿಲ್ಲ? ಪೂಜಾ ಹೋಗ್ಲಿ ಬಿಡು, ಪಾಪಕ್ಕಿ ಪರ್ಸನಲ್ ವಿಷಯ ಎಲ್ಲ ಕೇಳಿ ಯಾಕೆ ಆಕಿಗೆ ದುಃಖ ಮಾಡೋದು? ಹೋಗ್ಲಿ ಬಿಡು, ಆಕಿ ಜೀವನದಾಗ ಏನಾರ ಆಗಿರಲಿ, ಇನ್ನರ ಆರಾಮಾಗಿ ಇರಲಿ ಅಷ್ಟೆ ಅಲ್ವಾ ಪೂಜಾ? ಹಾಂ ರೀ, ನನಗೇನಿಲ್ಲ, ಹಾಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿಲೇ ಕೇಳಿದೆ. ಇರಲಿ, ಐ ಆಮ್ ಸೋ ಸಾರಿ ಸಾಕ್ಷಿ. ಇನ್ನಾದರೂ ಜೀವನ ಚಂದಗೆ ಕಳಿ. ಪಾಪ ಹಳೆ ಜೀವನ ಸಿಕ್ಕಾಪಟ್ಟೆ ದುಃಖಪಟ್ಟು ಈ ಕರೆ ಯಾರ ನಡಕ್ಕೂ ಹೋಗ್ದಂಗೆ ಆರಾಮ ನಿನ್ನ ಪಾಡಿಗೆ ನೀನು ನಿನ್ನ ಜೀವನ ಸಂತೋಷವಾಗಿ ಕಳಿ. ಆಹಾ, ಇಂಡೈರೆಕ್ಟಾಗಿ ಹೇಳಕತ್ತಾಳ ನಮ್ಮ ನಡಕ್ಕೆ ಬರಬೇಡ ಅಂಥೇಳಿ. ಈ ಪೂಜಾ ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯಾಕತ್ತೈತಿ. ಏನು ಮಾಡ್ಲಿಕ್ಕಿನ ಏನು ಮಾಡಲಿ, ಏನೂ ಮಾಡೋಕ್ಕಾಗಿಲ್ಲ. ಆದರೆ ಟೈಮ್ ಬರ್ತೈತಿ. ಸಿದ್ಧಾರ್ಥನ ಮನಸ್ಸೊಳಗಿರೋ ನೀನು ಒದ್ದು ಓಡಿಸಿ ಆ ಜಾಗದೊಳಗೆ ನಾ ಕುಂತೇ ಕೊಡ್ತೀನಿ ನೋಡ್ತಾರ. ಸಿಂಚನ, ನಮಸ್ಕಾರ ಎಲ್ಲರಿಗೂ. ಈ ಚಂದ್ರ ಒಂದು ಸ್ಟೋರಿ ಹಾಕಿದಾಗ ಮೊನ್ನೆ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರಿ, ಚಂದ್ರವ ಮೊದಲ ಶ್ರೀಮಂತ ಇರ್ತಾಳು, ಆಕೆ ಯಾಕೆ ಬಂಗಾರದ ಅಂಗಡಿಗೆ ಎಂದು ಹೋಗೇ ಇಲ್ಲ, ನಾ ಆ ನಮನಿ ಮಾಡಕತ್ತಾಳು ಅಂಥೇಳಿ. ಚಂದ್ರವ ಶ್ರೀಮಂತ ಇರ್ತಾಳು ಖರೆ, ಆದ್ರೆ ಆಕಿ ಮಗಳನ್ನ ಅದಕ್ಕಿಂತ ಶ್ರೀಮಂತಿಕೆ ಇದ್ದವ್ರ ಮನೆಗೆ ಕೊಡ್ಬೇಕನ್ನೋ ಆಸೆ ಇರ್ತೈತಿ ಒಂದು. ಅದಕ್ಕಾಗಿ ಆಕಿ ಸಿದ್ಧಾರ್ಥನ ಸಂಬಂಧನ ಮಾಡಬೇಕು, ಸಿದ್ಧಾರ್ಥಗೆ ತನ್ನ ಮಗಳನ್ನ ಕೊಟ್ಟು ಮದುವೆ ಆಗಬೇಕು. ಆಕಿ ಶ್ರೀಮಂತಿಕೆ ಒಳಗೆ ನನಗಿಂತ ಒಂದು ದುಪ್ಪಟ್ಟು ಮೇಲಿದ್ದವ್ರು ಕೊಡಬೇಕು ಅನ್ನೋ ಆಸೆ ಇರ್ತೈತಿ. ಅದಕ್ಕೆ ಸಿದ್ಧಾರ್ಥನ ಬೆನ್ನು ಹತ್ತಿರ್ತಾಳು. ಆದರೆ ಸಿದ್ಧಾರ್ಥನ ಜೊತೆ ಆಕಿ ಮಗಳ ಮದುವೆ ಆಗ್ತಿರಂಗಿಲ್ಲ. ಅದಕ್ಕೆ ಹೆಚ್ಚಿನ ಸಂಬಂಧ ಕೊಡ್ಬೇಕಂದಾಗ ಈ ಅಮೇರಿಕಾ ಸಂಬಂಧ ಅವ್ರಿಗೆ ಸಿಗ್ತೈತಿ. ಈ ಅಮೇರಿಕಾ ಸಂಬಂಧ ಹೆಂಗಂತಂದ್ರೆ ಸಿದ್ಧಾರ್ಥಗಳಕ್ಕಿಂತನೂ ಹೆಚ್ಚು ಶ್ರೀಮಂತಿಕೆ ಐತಿ ಅನ್ನೋರ್ ಗತಿ ಇರ್ತಾರೆ. ಆದ್ರೆ ಅವ್ರ ಶ್ರೀಮಂತಿಕೆ ಎಂಥದ್ದು ಅಂತ ನಿಮಗೆ ವಿಡಿಯೋ ನೋಡಿದ್ರೆ, ಕತೆ ನೋಡಿದ್ರೆ ಗೊತ್ತಾಕೈತಿ. ಹೀಗಾಗಿ ಒಂದಷ್ಟು ಜನ ಕಮೆಂಟ್ ಮಾಡಿದ್ದೆ, ಅದಕ್ಕೆ ಈ ಕ್ಲಾರಿಫಿಕೇಶನ್ ಕೊಡಾಕತ್ತೀನಿ. ಚಂದ್ರವ ಶ್ರೀಮಂತ ಇರ್ತಾಳೆ ಖರೆ, ಆದರೆ ಅದಕ್ಕಿಂತ ಹೆಚ್ಚಿನ ಶ್ರೀಮಂತಿಕೆಗೆ ಆಕಿ ಮಗಳನ್ನ ಕೊಡ್ಬೇಕಂತಿರ್ತಾಳು. ಹೀಗಾಗಿ ಆಕಿ ಆ ನಮನಿ ಬಂಗಾರ ಹಾಕಾತಿದ್ದದ್ದು ನೋಡಿ ಆಕಿಗೆ ಫುಲ್ ಎಕ್ಸೈಟಾಗಿ ಖುಷಿಯಾಗಿ ಆ ಥರ ಆಡ್ತಿರ್ತಾಳೆ ಅಷ್ಟೇ. ಸೊ ಕತೆ ನೋಡ್ತಾ ಹೋದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗ್ತೈತಿ. ಯವ್ವ ಸಿಂಚಿ, ನಿನ್ನ ನಸೀಬ ಅಂದ್ರೆ ನಸೀಬಲ್ಲಿ ನೋಡ್ಲಿ, ಎಷ್ಟೆಲ್ಲ ಕೊಡ್ಸಿದ ನಿನ್ನ ಗಂಡ. ಭಾಳ ಚಲೋದನ್ಲೆ, ಭಾಳ ಅಂದ್ರೆ ಭಾಳ ಚಲೋದನ್. ನೀ ಕೈ ತೋರಿಸಿದ್ದ, ಕೈ ಮಾಡಿದ್ದಕ್ಕೆ, ಇರಲಿ ಅಂದಿದ್ದಕ್ಕೆಲ್ಲ ತಗೋ 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 ಅಂತ ಕೊಡ್ಸೇ ಬಿಟ್ಟ ನೋಡ. ಯವ್ವ ಮೊದಲು ಬಂಗಾರಿಗೆ 150 ಮ್ಯಾಲಾಗೈತೆ ತೊಲಿಗೆ. ಈ ನಮನಿ ಬಂಗಾರ ಕೊಡ್ಸಿದಲ್ಲೇ ನಿನ್ನ ಗಂಡ. ಅದೆಷ್ಟರ ಶ್ರೀಮಂತಿಕೆ ಇರಬಾರ್ದು ಅವ್ರ ಕಡೆ, ಅದೆಷ್ಟರ ಶ್ರೀಮಂತಿಕೆ ಇರಬಾರ್ದು. ನಮ್ಮ ಕಡೆನೂ ಐತಿ ಬಿಡ, ಚಲೋ ಮನಿ ಎಲ್ಲ ಐತಿ. ಆದರೆ ಈ ನಮನಿ ಬಂಗಾರ ನನ್ನ ಕಡೆನೂ ಇಲ್ಲಲೇ. ನೀನು ಹೆಂಗತ್ತನ ಸಿಂಚಿ, ಮದ್ವೆಗೆ ಒಂಥರ ಜ್ಯುವೆಲ್ಸ್ ಹಾಕೋ, ರಾತ್ರಿ ಇಳಿಕೊಂಥರ ಹಾಕೋ, ಹಳದಿ ಶಾಸ್ತ್ರಕ್ಕೊಂಥರ ಹಾಕೋ, ಮೆಹಂದಿಗೆ ಒಂಥರ ಹಾಕೋ, ಹೊಸ್ದಾಗಿ ಹಾಕಿರ್ತಿಲ್ಲ ಅವಾಗ ಒಂಥರ ಹಾಕೋ, ಎಲ್ಲ ಹೊಸ 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 ಹಾಕೊಂಬಿಡು. ವಾ, ನನ್ನ ಮಗಳ ನಸೀಬ ಅಂದ್ರೆ ನಸೀಬ. ಹಾಂ ಮಮ್ಮಿ, ನನಗೂ ಫಸ್ಟ್ ನೀನು ಬೇರೆ ಸಂಬಂಧ ಅಂತಂದಾಗ ಅಷ್ಟು ಮನಸ್ಸಿಗೆ ಇರಲಿಲ್ಲ. ಆದ್ರೆ ಈ ನಮ್ಮನೆ ಖರ್ಚು ಮಾಡ್ತಾನಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಮಮ್ಮಿ. ನಾನು ಎದು ನೋಡ್ತೀನಲ್ಲ ಅದನ್ನೆಲ್ಲ ತಗೋ 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 ತಗೋರ ಅಂದ. ನಿಜ ಹೇಳ್ಬೇಕಂದ್ರೆ ನಿನ್ನ ಸೊಸೆಗೆ ಮಾತ್ರ ಕ್ರೆಡಿಟ್ ಕೊಡಾಕಬೇಕು ಬಿಡು. ಶಶಿ ವೈನಿ ಅದ ಅಂತೇಳಿ ಚಲೋ ಚಲೋ ಎಷ್ಟು ಚಂದನ ಸೆಲೆಕ್ಟ್ ಮಾಡಿದ್ಲು ನೋಡಿ. ಟ್ರೆಂಡ್ ಈಗ ಏನು ಟ್ರೆಂಡ್ ಅದಾವಲ್ಲ ಆ ಥರನ ಜ್ಯುವೆಲ್ ಸೆಲೆಕ್ಟ್ ಮಾಡಿದ್ಲು ಮಮ್ಮಿ. ನಿಜವಾಗೂ ನಂಗೆ ಭಾಳ ಖುಷಿ ಆಯ್ತು ಮಮ್ಮಿ. ಮಗಳ, ನೀನು ನಿನ್ನ ಗಂಡನ ಚಂದಾಗ ನನ್ನ ಕೈಯಾಗಿಟ್ಕೊ. ಹೆಂಗಿದ್ರು ನಿಮ್ಮ ಅತ್ತಿಗಂತರೂ ಬುದ್ಧಿ ಅಟ್ಟಕಟ್ಟ. ಇನ್ನು ನಿಮ್ಮ ಮಾವಿಲ್ಲಿ ರಾಮ ಅವ್ರೇನು ಮಾಡ್ತಾನೆ? ನೀನು ನಿನ್ನ ಗಂಡ ಅಮೇರಿಕಾದಾಗ ಇರ್ತೀರಿ. ಅಲ್ಲಿ ನೋಡು, ಇವನ್ನೆಲ್ಲ ಜ್ಯುವೆಲ್ಸು ಮದುವೆ ಆದಮೇಲೆ ನಮ್ಮ ಮನೆಯಾಗ ಇಟ್ಟು ಹೋಗು. ಇವನ್ನೆಲ್ಲ ಅಲ್ಲಿ ಅಮೇರಿಕಾ ಒಯ್ಯಕ್ಕೆ ಹೋಗ್ಬೇಡ. ಅಲ್ಲಿ ನಮಗೆ ಬಂಗಾರ ಹಾಕೊಂಡಿರಂಗಿಲ್ಲ. ಇಲ್ಲಿ ಫಂಕ್ಷನ್ಗಳಿರ್ತಾವಲ್ಲ ಸಿಂಚಿ, ಬಂದಾಗ ಎಲ್ಲ ಥರ ಹಾಕ್ಕೊಂಡು ಅಡ್ಡಾಡಿ ಫಂಕ್ಷನ್ಗಳೆಲ್ಲ ಮುಗಿಸ್ಕೊಂಡು ಅಮೇರಿಕಾಗೆ ಹೋಗ್ಬಿಡು. ಇವನ್ನೆಲ್ಲ ಒಯ್ಯಕ್ಕೆ ಹೋಗ್ಬೇಡ. ಸಿಂಪಲ್ಲಾಗಿ ಒಂದು 2 ತೊಲಿ ಒಳಗೆ ಒಂದು ಸಿಂಪಲ್ ತಾಳಿ ಮಾಡಿಸ್ಕೊ, ದಿನ ಹಾಕೊಳಕಂತೇಳಿ. ಅದನ್ನು ಒಂದು ಒಳಗೆ ಹಿಂಗೆಲ್ಲ ಇರಂಗಿಲ್ಲಲ್ಲ, ನಮಗೆ ದೊಡ್ಡ ದೊಡ್ಡ ಜ್ಯುವೆಲ್ಸ್ ಅದು ಹಾಕೊಳಂಗಿಲ್ಲ ಅವ್ರ. ಅದಕ್ಕೆ ಸರಿ ಮಮ್ಮಿ, ಅಷ್ಟ ಮಾಡ್ತೇನೆ, ನೀ ಹೇಳಿದಾಗ ಮಾಡ್ತೇನೆ. ನನ್ನ ಮುದ್ದಿನ ಮಗಳ
ಒಂದು ಕೆಲಸ ಮಾಡ್ತೀನಿ ಸಿಂಚಿ, ಹೆಂಗಿದ್ರು ಆ ಗಿರ್ಜಿಗೆ ತನ್ನ ಮಗಳನ್ನ ಶ್ರೀಮಂತರ ಮನೆ ಕೊಟ್ಟಿನ ಅಂತೇಳಿ ಭಾಳ ದಿಮಾಕ್ ಬಂದ್ಬಿಟ್ಟೈತೆ ಸಿದ್ಧಾರ್ಥನ ಮದುವೆ ಆದಾಗಿಂದ ಆ ಪೂಜಿ. ಅದಕ್ಕೆ ಹೆಂಗಿದ್ರು ನಿನ್ನ ಮದುವೆಯಾಗ ಬಾಂಡೆ ತೋರ್ಸಕ್ಕಂತ ಕರಿತಿರ್ತೀವಲ್ಲ, ಆ ಬಾಂಡೆ ಜೊತೆ ಈ ಬಂಗಾರ ವಜ್ರ ವೈಡೂರು ಎಲ್ಲ ಇಟ್ಬಿಡ್ತೇನೆ. ನೋಡ್ರಿ ನನ್ನ ಮಗಗೆ ಇದನ್ನೆಲ್ಲ, ನನ್ನ ಮಗಳಿಗೆ ಇದನ್ನೆಲ್ಲ ಹಾಕ್ಯಾರ, ನನ್ನ ಮಗಳಿಗೆ ಇದನ್ನೆಲ್ಲ ಹಾಕ್ಯಾರ ಅಂತೇಳಿ ತೋರಿಸಿ ತೋರಿಸಿ ಹೊಟ್ಟೆ ಉರಿಸ್ತಾ ಇರ್ತೀನಿ. ಸರಿ ಮಮ್ಮಿ, ಹಂಗೆ ಮಾಡಿ. ಆತ್ವಾ ಆತ್ ಮಗಳ, ನೀವೊಂದು ಕೆಲಸ ಮಾಡ, ಅಷ್ಟ ಮಾಡಿ ನಾನು ಇವನ್ನೆಲ್ಲ ತೆಗೆದು ಮೊದಲು ಕಪಾಟ್ನಾಗ ಚಂದಗೆ ಭದ್ರವಾಗಿಡ. ಯಾಕಂದ್ರೆ ಮೊದಲು ಕಳ್ಳರ ಕಾಟ ಭಾಳ ಆಗೈತಿ, ಬಂಗಾರದ ರೇಟ್ ಜಾಸ್ತಿ ಆಗಿದ್ದಕ್ಕೆ ನೀ ತೆಗೆದಿಡ, ನಾನು ಎಲ್ಲ ಒಳಗಿನ ಕೆಲಸ ನೋಡ್ತೇನೆ. ಸರಿ ಮಮ್ಮಿ.